ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18ಗೆ ಲೈಕ್ ಮಾಡಿ ಮತ್ತು ನ್ಯೂಸ್ 18 ಸಾಮಾಜಿಕ ಜಾಲತಾಣಗಳಿಗೆ ಸಬ್ಸ್ಕ್ರೈಬ್ ಆಗಿ. ಹನುಮನ್ ಉದಿಸಿದ ನಾಡು ಎನ್ನುವಂಥ ಖ್ಯಾತಿ ಹೊಂದಿರುವಂಥ ಅಂಜನಾದ್ರಿಯಲ್ಲಿ ಇವತ್ತು ವಿಶಿಷ್ಟವಾದ ಕಾರ್ಯಕ್ರಮ ನಡೆದಿದೆ. ಹನುಮ ಮಾಲೆ ಧರಿಸಿದಿರುವಂಥ ಭಕ್ತರು ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಸಹ 40 ದಿನ, 30 ದಿನ, 20 ದಿನ, 11 ದಿನ, 5 ದಿನ, 1 ದಿನ ಹೀಗೆ ಹಲವಾರು ಸಂದರ್ಭದಲ್ಲಿ ವ್ರತವನ್ನು ಆಚರಿಸುವಂಥ ಭಕ್ತರು ಇವತ್ತು ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ. ಹನುಮನ ಬೆಟ್ಟ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿರುವಂಥ ಬೆಟ್ಟಕ್ಕೆ ಸುಮಾರು 575 ಮೆಟ್ಟಿಲನ್ನು ಏರ್ಕೊಂಡು ಬಂದು ಇವತ್ತು ಹನುಮನ ದರ್ಶನ ಪಡೆದು ಅವರು ತಮ್ಮ ಮಾಲೆಯನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಲೆಯನ್ನು ಹಾಕಿಕೊಂಡವರು ವ್ರತವನ್ನು ಆಚರಿಸ್ತಾರೆ. ಒಂದು ನಿಯಮವನ್ನು ಮತ್ತು ಕಠಿಣವಾದದ್ದು ಮತ್ತು ಬೆಳಗಿನ ಜಾವ ತಣ್ಣೀರಿನ ಸ್ನಾನ ಮಾಡಿ ದೇವರ ದರ್ಶನ ಮಾಡಿಕೊಂಡು ಈ ದಿನಗಳನ್ನು ವ್ರತವನ್ನು ಆಚರಿಸ್ತಾರೆ. ಮತ್ತು ಈ ರೀತಿ ವ್ರತವನ್ನು ಆಚರಿಸೋದ್ರಿಂದ ನಮಗೆ ಅನುಕೂಲವಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಮಾಡ್ತಾರೆ. ಈ ಬಾರಿ ಹನುಮನ ವೃತ್ತಕ್ಕಾಗಿ ಹನುಮ ಮಾಲೆಗಾಗಿ ಜಿಲ್ಲಾಡಳಿತ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡಿದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಭದ್ರತೆಗಾಗಿ ಸುಮಾರು 2,000 ಭಕ್ತರನ್ನು ಪೊಲೀಸರ ನಿಯೋಜನೆ ಮಾಡಿದೆ. ಮತ್ತು ಒಂದು ಕಡೆ ಬೆಟ್ಟಲನ್ನು ಏರಿ ಇನ್ನೊಂದು ಕಡೆ ಇಳಿದು ಮತ್ತು ಇತ್ತೀಚೆಗೆ ದೇಶದಲ್ಲಿ ಆಗಿರುವಂಥ ಕಾಲು ತುಳಿತ ಪ್ರಕರಣಗಳಿದಾವೆ, ಅವುಗಳಿಂದ ಎಚ್ಚೆತ್ತುಕೊಂಡಿರುವಂಥ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗೊಂಡಿದೆ. ಮತ್ತು ಇಲ್ಲಿ CCTV ಕಣ್ಗಾವಲು ಮಾಡಿದೆ. ಜೊತೆಗೆ ಈ ಪರಿಸರದಲ್ಲಿ ಯಾವುದೇ ಪ್ಲಾಸ್ಟಿಕ್ ಮುಕ್ತವಾಗಿರಬೇಕು ಮತ್ತು ಇದು ಪರಿಸರ ಹಾನಿ ಆಗದೇ ಇರುವಂತೆ ನೋಡಬೇಕು. ಮತ್ತು ತುಂಗಭದ್ರದಲ್ಲಿ ಸ್ನಾನ ಮಾಡಿರುವಂಥವರಿಗೆ ಇಲ್ಲಿ ಶಾಂಪೂ ಮತ್ತು ಸೋಪನ್ನು ಬಳಸಿದೆ, ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡಿರುವಂಥ ಸೂಚನೆ ನೀಡಿದೆ. ಈ ಒಟ್ಟಾರೆ ಕಾರಣಕ್ಕಾಗಿ ಇವತ್ತು ಹನುಮನ ನಾಡು ಇವತ್ತು ಜನರಿಂದ ತುಂಬಿದೆ. ಮತ್ತು ಎಲ್ಲ ಕಡೆಯೂ ಸಹ ಭಕ್ತರು ಕೇಸರಿಯನ್ನು ಬಟ್ಟೆಯನ್ನು ತೆಗೆದುಕೊಂಡು ಜೈ ಶ್ರೀರಾಮ್ ಎನ್ನುವಂಥ ಘೋಷಣೆಯೊಂದಿಗೆ ಇವತ್ತು ಹನುಮನ ದರ್ಶನ ಪಡ್ಕೊಂಡು ಮಾಲೆಯನ್ನು ವಿಸರ್ಜನೆ ಮಾಡಿ ಮುಂದಿನ ವರ್ಷಕ್ಕೂ ಸಹ ಮಾಲೆ ಇರ್ತಾರೆ. ಮತ್ತು ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಹನುಮನ ಜನ್ಮಸ್ಥಳದಲ್ಲಿ ಸಹ ಹನುಮ ಜಯಂತಿ ಸಹ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಹ ಕೆಲವು ಜನ ಮಾಲೆಯನ್ನು ಹಾಕ್ತಾರೆ. ಒಟ್ಟಾರೆಯಾಗಿ ಇವತ್ತು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಇವತ್ತು ಕೇಸರಿಮಯವಾಗಿತ್ತು. ಜೊತೆಗೆ ಜೈ ಶ್ರೀರಾಮ್ ಘೋಷಣೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬಂತು. ನಾವು ವ್ರತ ಮಾಡಿದಾಗ ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಿ ಬೆಳಗ್ಗೆಲ್ಲ ಮಂಗಳಾರತಿ ಮಾಡಿ ಎಲ್ಲರೂ ಮಂಗಳಾರತಿ ತೊಗೊಂಡು ಹನುಮಾನ್ ಚಾಲೀಸ್ ಪಠಣೆ ಮಾಡಿ ಮತ್ತು ಸಾಯಂಕಾಲ ಮಧ್ಯಾಹ್ನ ಒಂದೇ ಒಪ್ಪತ್ತು ಊಟ ಇರ್ತದೆ. ಸಾಯಂಕಾಲ ಸಂಜೆ ಸ್ನಾನ ಮಾಡಿ 6 ಗಂಟೆ ಮೇಲೆ ಸೂರ್ಯ ಮುಳುಗಿದ ಮೇಲೆ ಸಂಜೆ ಸ್ನಾನ ಮಾಡಿ ಮತ್ತೆ ಮಂಗಳಾರತಿ ತೊಗೊತೀವಿ ಸರ್. ತುಂಬ ಖುಷಿ. ಇದೆಲ್ಲ ಜನಸಂಖ್ಯೆ ನೋಡಿ ಪ್ರತಿ ವರ್ಷ ಜನ ಹೆಚ್ಚುತ್ತಾ ಇದ್ದಾರೆ. ಕೇಳ್ತಾರೆ, ನಮಗೂ ತುಂಬ ಖುಷಿ ಆಗ್ತಿದೆ. ನಮಗೂ ನಾವು ಏನು ಇಲ್ಲಿ ಕೇಳ್ಕೊಂಡು ಹೋಗ್ತೀವಲ್ಲ ಸಿದ್ಧಿ ಕೇಳ್ಕೊಂಡು ಹೋಗ್ತಿಲ್ಲ ಎಲ್ಲ ವೃದ್ಧಿ ಆಗ್ತಾ ಇದೆ ಸಮಯ ನಮಗೆ. ಅಂಜನಾದ್ರಿ ವಿಸರ್ಜನಾ ಕಾರ್ಯಕ್ರಮ ಹಾಗೂ ಸಂಕೀರ್ತನ ಗಂಗಾವತಿ ಟೌನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ಸುಮಾರು 2 ಅಡಿಷನಲ್ SPs, 20 DSPs, 35 ಇನ್ಸ್ಪೆಕ್ಟರ್ಸು, ಸುಮಾರು 70 PSIs, ಒಂದು 2,000 ಸುಮಾರು 2,000ರಷ್ಟು HCPCs, 6 KSRPಗಳು, ಆಮೇಲೆ 10 DRಗಳು. ಇಷ್ಟೆಲ್ಲ ಸಕಲ ಸಿದ್ಧತೆಗಳೊಂದಿಗೆ ನಾವು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಅದು ಅಲ್ಲದೆ ಗಂಗಾವತಿ ಟೌನ್ ಮತ್ತು ಇಲ್ಲಿ ಸೇರಿ ಒಂದು 200 CCTV ಕ್ಯಾಮ್ರಾಸ್ ಹಾಕ್ಸಿದ್ದೀವಿ. 26 ಚೆಕ್ ಪೋಸ್ಟ್ಗಳಿದೆ ಹಾಗೂ ಎಲ್ಲ ಡಿವಿಯೇಷನ್ ಬ್ಯಾರಿಕೇಡಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ಯಾವುದೇ ಥರ ಯಾರಿಗೂ ಬಂದವ್ರಿಗೆ ತೊಂದರೆ ಆಗಲಾರ್ದಂಗೆ ನಾವು ಎಲ್ಲ ಕ್ರಮಗಳು ತೊಗೊಂಡಿದ್ದೀವಿ. ಮಾನ್ಯ DC ಸಾಹೇಬರು ಹಾಗೂ ಉಸ್ತುವಾರಿ ಸಚಿವರು ಅವರು ಹೇಳಿದಂಥ ಮಾರ್ಗದರ್ಶನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ತೊಂದರೆ ಯಾರಿಗೂ ಆಗಲಾರ್ದಂಗೆ ಎಲ್ಲ ಮಾಡ್ಕೊಂಡಿದ್ದೀವಿ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.